ಅಣ್ಣವರು ಆ ಪ್ರಶಸ್ತಿ ತಗೊಳ್ಳೋಕ್ಕೆ ವೇದಿಕೆ ಮೇಲೆ ಹೋಗ್ತಿದ್ದಾಗ ಅಲ್ಲಿ ಆದ ಆ ಅಪರೂಪದ ಘಟನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಬಂದಂಥ ಹಣ ಆ ಒಂದು ಸಂಸ್ಥೆಗೆ ಅಣ್ಣವರು ಕೊಟ್ಟರು. ಈ ಒಂದು ಕಾರ್ಯ ನಡಿಲೇಬೇಕು, ಇದು ನಡೆದರೆ ನಮಗೆಲ್ಲರಿಗೂ ತುಂಬ ಸಂತೋಷ, ಇದು ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಕೆಲಸ ಅಂತ ಅಣ್ಣವ್ರ ಮಗಳು ಹೇಳಿದ್ರು. ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮಗೆ ರಾಷ್ಟ್ರದ ಒಂದು ಅತ್ಯುತ್ತಮವಾದ ಗೌರವವನ್ನು ಅಣ್ಣವ್ರಿಗೆ ಬಂದಂಥ ಆ ದಿನದ ಬಗ್ಗೆ ಮಾತಾಡ್ತೀನಿ. ಯಾವುದು ಅದು? ಬನ್ನಿ ಅದ್ರ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರ ಮೆಚ್ಚಿನ ಈ ನಾಡು ಕಂಡ ಶತಮಾನದ ಅಣ್ಣ, ಕನ್ನಡಿಗರ ಆರಾಧ್ಯ ದೈವ ಅಣ್ಣವರು ಅವರಿಗೆ ಕೇಂದ್ರ ಸರ್ಕಾರ 1996 ಆಗಸ್ಟ್ 6ನೇ ತಾರೀಕು ದೆಹಲಿಯ ವಿಜ್ಞಾನ ಭವನದಲ್ಲಿ ಅಣ್ಣವರವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡ್ತಾರೆ. ಆ ಪ್ರಶಸ್ತಿ ಬಂದು ಇವತ್ತಿಗೆ 30 ವರ್ಷಗಳು ತುಂಬುತ್ತೆ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಹಲವಾರು ದಿಗ್ಗಜರಿಗೆ, ಹಲವಾರು ಆ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ನೀಡುವಂಥ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಹಲವಾರು ದಿಗ್ಗಜರಿಗೆ ನೀಡಿದ್ದಾರೆ. 96ನೇ ಇಸ್ವಿಯಲ್ಲಿ ಆ ಪ್ರಶಸ್ತಿ ನಮ್ಮೆಲ್ಲರ ಮೆಚ್ಚಿನ ಆರಾಧ್ಯ ದೈವ ಅಣ್ಣವರವರಿಗೆ ಬಂದಿತ್ತು. ಅವತ್ತು ಬೆಂಗಳೂರಿನಲ್ಲಿ ಸಂಭ್ರಮದ ವಾತಾವರಣ ಇತ್ತು. ಬೆಂಗಳೂರನ್ನೋಕ್ಕಿಂತ ಇಡೀ ಕರ್ನಾಟಕದಲ್ಲಿ ನಿಮಗೆ ಸಂಭ್ರಮದ ವಾತಾವರಣ. ಈಗ ಕೆಲವರು ಹೇಳ್ತಾರೆ ನಾವು ಸ್ಕ್ರೀನಲ್ಲಿ ಕ್ರಿಕೆಟ್ ಮ್ಯಾಚ್ ಹಾಕ್ಸ್ತಾ ಇದ್ದೀವಿ ಅಂತ. ಆದರೆ ಆಗ 96ನೇ ಇಸ್ವಿಯಲ್ಲಿ ಬೆಂಗಳೂರಿನ 3 ಕಡೆಗಳಲ್ಲಿ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಸ್ಕ್ರೀನ್ ಹಾಕಿ ರೋಡಲ್ಲಿ ಬಿಟ್ಟಿದ್ರು. ಈ ಕಾರ್ಯಕ್ರಮನ ಸಂಪೂರ್ಣ ನೇರ ಪ್ರಸಾರನ ಒಂದಿಷ್ಟು ಅಭಿಮಾನಿಗಳು ಬೆಂಗಳೂರಿನ 3 ನಗರ ಪ್ರದೇಶಗಳಲ್ಲಿ ಸ್ಕ್ರೀನ್ ಹಾಕಿ ಆ ವಿಡಿಯೋನ ಜನಕ್ಕೆ ತೋರಿಸ್ತಾ ಇದ್ರು. ಕೆಲವು ದಾಖಲೆಗಳನ್ನ ಈಗ ಮಾಡಿದ್ದೀನಿ ಅಂತಾರೆ ಅಣ್ಣವ್ರು. ಅಣ್ಣವ್ರ ಅಭಿಮಾನಿಗಳು ಆಗಲೇ ಮಾಡಿಬಿಟ್ಟಿದ್ರು. ಹಾಗೆ ಈ ಪ್ರಶಸ್ತಿ ಇದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಪ್ರಪ್ರಥಮ ಪ್ರಶಸ್ತಿ. ಇದಂಥ ಈ ಪ್ರಶಸ್ತಿನ ಅಣ್ಣವರು 1996ರಲ್ಲಿ ಪಡೆದರು. ಬನ್ನಿ ಈಗ ಆ ಪ್ರಶಸ್ತಿ ಬಗ್ಗೆ, ಆ ಪ್ರಶಸ್ತಿ ಬಂದ ಸಂದರ್ಭದ ಬಗ್ಗೆ ತಮ್ಮ ಒಂದೆರಡು ನಿಮಿಷ ಫ್ರೀ ಮಾಡಿಕೊಂಡು ನಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ ನಮ್ಮ ಪ್ರೀತಿಯ ಪೂರ್ಣಿಮಕ್ಕ. ಬನ್ನಿ ಪೂರ್ಣಿಮಕ್ಕ ಏನು ಮಾತಾಡಿದ್ದಾರೆ ಕೇಳಿಸ್ಕೊಂಬರೋಣ. ಅಕ್ಕ ನಮಸ್ಕಾರ ಅಕ್ಕ. ಅದೇ ರಾಘವೇಂದ್ರ ಅಂತ. ಹೇಳಿ. ಅದೇ PR ಯೂಟ್ಯೂಬ್ ಚಾನಲ್ ಇಂದ ಅಕ್ಕ. ಹೇಳಿ. ಅದೇ ಅಕ್ಕ, ನಾಳೆಗೆ 30 ವರ್ಷ ಆಗತ್ತೆ ಅಣ್ಣವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದು. ಆಗ ಪ್ರಶಸ್ತಿ ಅನೌನ್ಸ್ಮೆಂಟ್ ಆದಾಗ ನಿಮ್ಗೆ ಏನ್ ಅನ್ಸ್ತು ಅಕ್ಕ? ನಮ್ಗೆ ತುಂಬಾ ಸಂತೋಷ ಆಯ್ತು. ನಮ್ಗೆ ಯಾಕಂದ್ರೆ ನಮ್ಗೆ ಅದೊಂದು ಗ್ರೇಟ್ ಅಚೀವ್ಮೆಂಟ್ ಅಲ್ವಾ ಅಪ್ಪಾಜಿ ಇದ್ರಲ್ಲಿ. ಅದು ಅಲ್ದೆ ನನ್ ಮಗಳು ಹುಟ್ಟಿದ ಟೈಮ್ ಅವಾಗ 96 ಅಲ್ಲೇನೋ ಅದೇ. 1 ವರ್ಷ ಅವಳಿಗೆ. ತುಂಬಾ ಖುಷಿಯಾಗಿದ್ರು ಅಪ್ಪಾಜಿ. ಆಮೇಲೆ ಅವತ್ತು ಸಿಕ್ಕಾಬಟ್ಟೆ ಜನ ಮನೆಗೆ ಬಂದು ಹೋಗೋರು ಎಲ್ಲ ವಿಶ್ ಮಾಡಕ್ಕೆ. ಮೋರೋವರ್ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಡನ್ ಆಗಿ ಅದೆಲ್ಲ ಆಗಿದ್ದು. ಅದನ್ನ ಮರೆಯಕ್ಕೆ ಆಗಲ್ಲ. ಒಂಥರ ಹಬ್ಬದ ವಾತಾವರಣ ಇತ್ತು ನಮ್ಮ ಮನೇಲಿ, ಅಪ್ಪಾಜಿ ಮನೇಲಿ. ಆಮೇಲೆ ಪ್ರತಿಯೊಬ್ರು ಈ ವಿಶಸ್ ಹೇಳಕ್ ಬರ್ಬೇಕಾದ್ರೆ ಹೂನಾರಗಳು, ಸ್ವೀಟ್ಸ್, ಅದು ಇದು ಮನೆ ತುಂಬಾ ಬರೀ ಅದೇ ತುಂಬಿತ್ತು ನಮ್ಮ ಮನೇಲಿ. ನಾವ್ ಮರೆಯಕ್ಕೆ ಆಗಲ್ಲ. ಅಂದ್ರೆ ಆ ಒಂದು ಇದನ್ನ ತಿರ್ಗಾ ನಾವು ನೋಡಕ್ ಆಗಲ್ಲ. ಏನಂತೀರಾ, ಆ ಸರೌಂಡಿಂಗು, ಆ ಎನ್ವೈರ್ಮೆಂಟ್ ಮತ್ತೆ ಬರಲ್ಲ ನಮ್ಗೆ ಜೀವನದಲ್ಲಿ ನೋಡಕ್ಕೆ. ಏನೋ ಆ ಒಂದು ಇದನ್ನ
ಯಾವಾಗ್ಲೂ ನೆನ್ಪ್ ಮಾಡ್ಕೋತಾ ಇರ್ತೀವಿ, ಯಾಕಂದ್ರೆ ಟಿವಿಲಿ ಎಲ್ಲಾ ಕಡೆ ಅಪ್ಪಾಜಿದೇ ಪ್ರೋಗ್ರಾಮ್ಸ್, ಎಲ್ಲಾರ್ದು ಇಂಟರ್ವ್ಯೂಸ್ ನೋಡಿದ್ವಿ, ಸುಮಾರು ಆರ್ಟಿಸ್ಟ್ ಗಳದ್ದು. ಅವಾಗ ತುಂಬಾ ಜನ ಇದ್ರು ಕೂಡ, ಅವ್ರ ಕಾಲದಲ್ಲಿ ಆಕ್ಟ್ ಮಾಡಿದವ್ರು ಎಷ್ಟೋ ಜನಗಳಿದ್ರು. ಜಯಂತಿ ಆಂಟಿ ಆಗಿರ್ಬೋದು, ಸರೋಜಾದೇವಿ ಆಂಟಿ ಆಗಿರ್ಬೋದು, ಅವರೆಲ್ಲ ನೆನ್ಪಾಗ್ತಾರೆ ಈಗ ನಮ್ಗೆ ನೆನ್ಸ್ಕೊಂಡಾಗ. ಯಾಕಂದ್ರೆ ಅವಾಗ ಅವರೆಲ್ಲ ಇದ್ರು, ಮಾತಾಡಿದ್ರು ಅಪ್ಪಾಜಿ ಬಗ್ಗೆ ಎಷ್ಟೆಷ್ಟು ಮಾತಾಡಿದ್ರು, ಹೆಂಗ್ ಮಾತಾಡಿದ್ರು, ಅವ್ರ ಇದೆಲ್ಲ ಹಂಚ್ಕೊಂಡಿದ್ರು. ಸೊ ಅದನ್ನ ಅಂದ್ರೆ ಮರೆಯಕ್ಕೆ ಆಗಲ್ಲ ನಮ್ಗೆ. ಬಟ್ ಇದನ್ನೆಲ್ಲ ಒಂದು ಚಿಕ್ಕದಾಗಿ ಒಂದು ಮೂವಿ ಮಾಡಿ, ಚಿಕ್ಕದಾಗಿ ಅವಾಗ ಏನ್ ಬಂದಿತ್ತೋ ಟಿವಿಲಿ ಅದನ್ನೆಲ್ಲ ಯಾರು ಕಲೆಕ್ಟ್ ಮಾಡ್ಕೊಂಡು ಒಂದು ಮೂವಿ ಮಾಡಿ, ಥಿಯೇಟರ್ಗಳಲ್ಲಿ ಈಗ ಫಿಲ್ಮ್ ಡಿವಿಷನ್ ಅಂತ ಬರ್ತಿತ್ತು ನೋಡಿ ಅವಾಗ, ಆತರ ಒಂದು ಸುಮ್ನೆ ಒಂದು 2 minutes 5 minutes ಒಂದು ಇದನ್ನ ಹಾಕ್ಸ್ಬೇಕು ಥಿಯೇಟರ್ಸ್ ಅಲ್ಲಿ, ಸೊ ದಟ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಕ್ಕೆ. ಈಗಿನ ಕಾಲದ ಮಕ್ಕಳಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ಈಗ ಸೋಷಿಯಲ್ ಮೀಡಿಯಾಲಿ ಸುಮ್ನೆ ಸ್ಕ್ರೋಲ್ ಮಾಡ್ತಾ ನೋಡ್ತಾರೆ, ಅಷ್ಟು ಗೊತ್ತಾಗಲ್ಲ. ಬಟ್ ಥಿಯೇಟರ್ ಅಲ್ಲಿ, ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ಇದನ್ನ ನಾವು ತೋರ್ಸಿದಾಗ ಫಿಲಿಂ ಈ ಕನ್ನಡ ಆಕ್ಟರ್ ಇವ್ರಿಗೆ ಈ ಅವಾರ್ಡ್ ಸಿಕ್ಕಿದ್ದು ಏನು ಅಂತ ಗೊತ್ತಾಗ್ಬೇಕಾದ್ರೆ, ಯಾಕಂದ್ರೆ ಫಿಲಿಂ ಡಿವಿಷನ್ ಅಂತ ಮಾಡ್ಬೇಕು. ಅದೆಲ್ಲ ಹಳೇದೆಲ್ಲ ಮತ್ತೆ ಮೆಲಕ್ ಹಾಕ್ಬೇಕು. ಅಕ್ಕ, ಈ ಅಪ್ಪಾಜಿ ಈ ಪ್ರಶಸ್ತಿ ಬಂದಾಗ ನಿಮ್ಮ ಹತ್ರ ಮನೆಯಲ್ಲಿ ಸಪರೇಟ್ ಆಗಿ ಈ ಪ್ರಶಸ್ತಿ ಬಗ್ಗೆ ಏನಾರ ಮಾತಾಡಿದ್ರ? ಇಲ್ಲ, ಆತರ ಸಪರೇಟ್ ಆಗಿ ಅವ್ರಿಗೆ ಯಾವ ಪ್ರಶಸ್ತಿನೂ ಇದೇ ದೊಡ್ಡದು ಅದು ದೊಡ್ಡದು ಅನ್ನೋದಲ್ಲ. ಪ್ರಶಸ್ತಿ ಅಂದ್ರೆ ಪ್ರಶಸ್ತಿನೇ ಅದು. ಅದು ಇದಕ್ಕೆ ಅದಕ್ಕೆ ಅಂತ ಹೇಳಕ್ ಆಗಲ್ಲ. ಅವ್ರಿಗೆ ಆತರ ಭಾವನೆಗಳೇ ಇರ್ಲಿಲ್ಲ. ನನಗ್ ಬಂತ ಅನ್ನೋದೊಂದು ಆಶ್ಚರ್ಯ ಅವ್ರಿಗೆ, ನನಗ್ ಕೊಡ್ತಾ ಇದಾರ ಇದು ಅನ್ನೋದು ಅಷ್ಟೇ. ಯಾವ ಅವಾರ್ಡ್ ಬಂದ್ರು ಅಷ್ಟೇ ಅವ್ರಿಗೆ ಸಂತೋಷ. ಒಂದ್ ಅವಾರ್ಡ್ ಅದು ಅವ್ರಿಗೆ. ಅಕ್ಕ, ಇದು ಈ ಪ್ರಶಸ್ತಿ ತಗೊಳಕ್ಕೆ ಡೆಲ್ಲಿಗೆ ಹೋಗಿದ್ರಿ, ನೀವು ಜೊತೆಗೆ ಹೋಗಿದ್ರ ಅಕ್ಕ? ಇಲ್ಲ, ನಾನು ಹೋಗಿರ್ಲಿಲ್ಲ. ನಮ್ಮ ಅಕ್ಕ ಹೋಗಿದ್ರು, ಯಾಕಂದ್ರೆ ನನ್ ಬಾಣತಿ ಅವಾಗ ಹೋಗಿರ್ಲಿಲ್ಲ. ನಮ್ಮ ಅಕ್ಕ, ಸುಮಾರು ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿದ್ರು. ರಾಘು, ಅಮ್ಮ, ಮತ್ತೆ ಲಕ್ಷ್ಮಿ, ಇವರು ನಮ್ ರಿಲೇಷನ್ಸ್ ಎಲ್ಲ ಹೋಗಿದ್ರು ಕೆಲವರು. ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿದ್ರು. ನಾನು ಹೋಗಿರ್ಲಿಲ್ಲ, ಶಿವಣ್ಣನೂ ಹೋಗಿರ್ಲಿಲ್ಲ ಅನ್ಸುತ್ತೆ. ಅಕ್ಕ, ನಾನು ಎಲ್ಲೋ ಒಂದ್ ಕಡೆ ಮತ್ತೆ ಪೇಪರ್ ಅಲ್ಲಿ ಓದಿದ್ದು, ಆ ಪ್ರಶಸ್ತಿ ಅಣ್ಣವ್ರು ಅನೌನ್ಸ್ಮೆಂಟ್ ಆದಾಗ ಅಣ್ಣವ್ರು ಕೂತ್ ಕಡೆಯಿಂದ ಎದ್ದು ಸ್ಟೇಜ್ ಹೋಗೋವರೆಗೂ ಮತ್ತೆ ಆ ಪ್ರಶಸ್ತಿ ತಗೊಂಡು ವಾಪಸ್ ಸ್ಟೇಜ್ ಬರೋವರೆಗೂ ಆ ಇದ್ದ ಆಡಿಟೋರಿಯಂ ಅಲ್ಲಿ ಎಲ್ಲರೂ ಸಹ ಎದ್ದು ನಿಂತ್ಕೊಂಡು ಒಂದು ಚಪ್ಪಾಳೆ ಮತ್ತೆ ಗೌರವ ಕೊಟ್ರಂತೆ. ಹೌದೌದು, ಅಲ್ಲಿ ಅದು ಆಶ್ಚರ್ಯ ನಿಜವಾಗ್ಲು. ನಾವು ನೋಡಿದ್ವಿ, ನಾವು ಇದ್ರಲ್ಲಿ ನೋಡಿದ್ವಿ ಟಿವಿಯಲ್ಲಿ ಆತರ ಆಗಿದ್ದು. ಫಸ್ಟ್ ಟೈಮ್ ಅಲ್ಲಿ ವಿಸಿಲ್ ಎಲ್ಲ ಹೊಡೆದ್ರಂತೆ. ಅದು ತುಂಬಾ ಜನಕ್ಕೆ ಆಶ್ಚರ್ಯನೂ ಆಗಿತ್ತು ಅಲ್ಲಿ ನೋಡ್ಬೇಕಾದ್ರೆ. ಆಮೇಲೆ ಆ ಪ್ರಶಸ್ತಿ ಕೊಡೋ ಒಂದು ಸಮಯ ಒಂದು 5-10 ನಿಮಿಷ ಮೊದಲೇ ಬೆಂಗಳೂರಲ್ಲಿ ಮಳೆ ಬಂದಿತ್ತು. ಇದಕ್ಕೆ ನಾನು ಸಾಕ್ಷಿ, ನಾನು ನೋಡಿದ್ದೆ ಅದನ್ನ, ಮಳೆ ಬಂದಿದ್ನ ನಾನು ಹೋಗ್ಬಿಟ್ಟು, ಓ ಮಳೆ ಬರ್ತಾ ಇದೆ, ಅಣ್ಣವ್ರಿಗೋಸ್ಕರ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ನಾನು ಸಹ ಆಶ್ಚರ್ಯ ಪಟ್ಟಿದ್ದೆ ಅಂತ. ಅದು ನನ್ಗೆ ನೆನ್ಪಿಲ್ಲ ನನ್ಗೆ ಅಷ್ಟು ನೆನ್ಪಿಲ್ಲ. ಆದ್ರೆ ಇದಿಷ್ಟು ನಡೆದಿದ್ದು ಗೊತ್ತಿದೆ ನನ್ಗೆ ಅಷ್ಟೇ. ನಾನು ಒಂದ್ 5 ನಿಮಿಷ ಮಾಡ್ತೀನಿ. ಸರಿ ಅಕ್ಕ, ಓಕೆ, ಒಂದ್ 5 ನಿಮಿಷ. ಕೇಳಿಸ್ಕೊಂಬಂದ್ರಲ್ಲ ಪೂರ್ಣಿಮಕ್ಕ ಮಾತಾಡಿರೋದನ್ನ. ಅವ್ರಿಗೆ ಯಾವ್ದೋ ಒಂದು ಕಾರ್ಯಕ್ರಮದ ಓಡಬೇಕಾಗಿತ್ತು, ಅದಕ್ಕೋಸ್ಕರ ನಂತರ ನನಗೆ ಕಾಲ್ ಮಾಡ್ತೀನಿ ಅಂದ್ರು. ಇನ್ನು ಈ ಪ್ರಶಸ್ತಿ ಜೊತೆಗೆ ಅಣ್ಣವ್ರಿಗೆ ಬಂದಂಥ ಮೊತ್ತ 1 ಲಕ್ಷ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಈ ಪ್ರಶಸ್ತಿ ಜೊತೆಗೆ ಅಣ್ಣವ್ರು ಕೊಟ್ಟಿರ್ತಾರೆ. ಅಣ್ಣವರು ಈ 1 ಲಕ್ಷ ರೂಪಾಯಿನ ನಾವೇನು ಮಾಡಬೇಕು ಅಂತ ಅವರು ಒಂದು ನಿರ್ಧಾರಕ್ಕೆ ಬಂದು, ಈ 1 ಲಕ್ಷ ರೂಪಾಯಿ ಹಣನ ಅಮ್ಮೋರು ಮತ್ತು ಅಣ್ಣವರು ಸೇರಿ ಕನ್ನಡ ಸಾಹಿತ್ಯ ಪರಿಷತ್ಗೆ ದತ್ತಿ ನಿಧಿಯಾಗಿ ಇಡ್ತಾರೆ. ಏನಿದು ದತ್ತಿ ನಿಧಿ ಅಂದರೆ, ಈ ಕೆಲವು ಹಿರಿಯ ಕವಿಗಳು ಮತ್ತು ಕೆಲವು ಆರ್ಥಿಕವಾಗಿ ಹಿಂದುಳಿದಂಥ ಕವಿಗಳು ಬರೆದಂಥ ಕವಿತೆಗಳನ್ನು ಮತ್ತು ಕವನಗಳನ್ನು ಮತ್ತು ಕಾದಂಬರಿಗಳನ್ನು ಈ ದತ್ತಿ ನಿಧಿಯಲ್ಲಿ ಪ್ರಿಂಟ್ ಮಾಡಿಸ್ತಾರೆ. ಈ 1 ಲಕ್ಷ ರೂಪಾಯಿ ಏನು ಅಮೌಂಟ್ ಇಕ್ಕಿರ್ತಾರೆ, ಆ ಅಮೌಂಟಲ್ಲಿ ಬಡ್ಡಿ ಬರುತ್ತಲ್ಲ, ಆ ಬಡ್ಡಿನ ತೆಗೆದು ಈ ಕವಿಗಳು ಬರೆದಂಥ ಇದಕ್ಕೆ ಪ್ರಿಂಟ್ ಮಾಡಿಸ್ತಾರೆ ಬುಕ್ನ.
ಆ ಕವನಗಳನ್ನ ಪ್ರಿಂಟ್ ಮಾಡಿಸ್ತಾರೆ. ಪ್ರಿಂಟ್ ಮಾಡಿ ಅದನ್ನು ಮಾರಾಟ ಮಾಡ್ತಾರೆ. ಆ ಮಾರಾಟದಿಂದ ಬಂದಂಥ ದುಡ್ಡು ಅದನ್ನು ಆ ಕವಿಗಳಿಗೆ ಕೊಡ್ತಾರೆ. ನೋಡಿ ಎಂಥ ಒಂದು ಅದ್ಭುತವಾದ ಕಾರ್ಯನ ಅಣ್ಣವ್ರು ಮಾಡಿದ್ರಲ್ವ. ಎಷ್ಟೋ ಹಲವಾರು ಹಿರಿಯ ಕವಿಗಳು, ಆರ್ಥಿಕವಾಗಿ ಹಿಂದುಳಿದ ಕವಿಗಳಿಗೆ ಇದೊಂಥರ ಜೀವನ ಆಗಲ್ವ. ಇಷ್ಟೇ ಅಲ್ಲ, 1996ರಲ್ಲಿ ಬಂದಂಥ ಈ ಹಣಕ್ಕೆ ನನಗೆ ನೆನಪಿರೋ ಪ್ರಕಾರ 2010 ಇಲ್ಲ 8 ಆಜುಬಾಜು ಇರ್ಬೋದೇನೋ, ಸರಿಯಾಗಿ ಅದು ನೆನಪಿಲ್ಲ. ಆ 1 ಲಕ್ಷ ರೂಪಾಯಿ ಹಣಕ್ಕೆ ಮತ್ತೆ 4 ಲಕ್ಷ ರೂಪಾಯಿ ಹಣನ ಸೇರಿಸಿ ಒಟ್ಟು 5 ಲಕ್ಷ ರೂಪಾಯಿಗಳನ್ನು ಆ ಕನ್ನಡ ಸಾಹಿತ್ಯ ಪರಿಷತ್ನ ದತ್ತಿ ನಿಧಿಗೆ ಅಮ್ಮೋರಿರ್ತಾರೆ. ಅಣ್ಣವರು ತೀರೋಗಿರ್ತಾರೆ. ಆ ನಂತರ ಅಮ್ಮವರು ಅಣ್ಣವ್ರು ತೀರೋಗಿದ ತಕ್ಷಣ ಅಮ್ಮವರು ಸುಮ್ಮನೆ ಆಗ್ಬಿಡ್ಬೋದಿತ್ತು, ಬಿಡು ಅವರೇ ಹೋದ್ರಿ ನಾನು ಇನ್ನೇನಂತ. ಆದರೂ ಅಮ್ಮವ್ರು ಬಿಡಲಿಲ್ಲ. ಇಲ್ಲ, ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಟ್ಟು. ಅಣ್ಣವ್ರು ಹೇಗೆ ನಮ್ಮನ್ನು ದಾರಿ ದೀಪ ಆಗಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಅಮ್ಮವರು ಸಹ 1 ಲಕ್ಷ ರೂಪಾಯಿಗೆ ಮತ್ತೆ ಇನ್ನು 4 ಲಕ್ಷ ರೂಪಾಯಿನ ಸೇರಿಸಿ ಒಟ್ಟು 5 ಲಕ್ಷ ರೂಪಾಯಿನ ಡಾಕ್ಟರ್ ರಾಜ್ಕುಮಾರ್ ದತ್ತಿ ನಿಧಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇಟ್ಟಿದ್ದಾರೆ. ಆ 5 ಲಕ್ಷ ರೂಪಾಯಿಗೆ ಬರೋ ಬಡ್ಡಿ ದುಡ್ಡಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಅದನ್ನು ಹಂಚಿ ಅದರಿಂದ ಬರೋ ದುಡ್ಡನ್ನ ಆ ಕವಿಗಳಿಗೆ ಕೊಡ್ತಾರೆ. ನೋಡಿ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಕೆಲಸ ಮಾಡೋದಿದೆ ನೋಡಿ. ಅದು ಭಾರತದಲ್ಲೇ ಅಪರೂಪ ಅಂತ, ಅಪರೂಪದಲ್ಲೇ ಅಪರೂಪ ನಮ್ಮ ಅಣ್ಣವರು. ಅವತ್ತು ದೆಹಲಿಯ ವಿಜ್ಞಾನ ಭವನದಲ್ಲಿ ಅಣ್ಣವರು ಆ ಪ್ರಶಸ್ತಿ ತಗೊಳ್ಳೋಕೆ ಹೋದ ಸಮಯದಲ್ಲಿ ಅಲ್ಲಿವರೆಗೂ ಯಾರೇ ಒಬ್ಬರು ಪ್ರಶಸ್ತಿ ತಗೊಂಡಾಗ ಬರೀ ಚಪ್ಪಾಳೆ ತಡ್ತಾ ಇದ್ರಂತೆ. ಆದರೆ ಅಣ್ಣವರು ಆ ಪ್ರಶಸ್ತಿ ತಗೊಳ್ಳೋಕೆ ಹೋಗೋದ ಸಮಯದಲ್ಲಿ ವಿಸಿಲ್ ಸಹ ಬಿದ್ದಿತ್ತು. ದೆಹಲಿಯ ವಿಜ್ಞಾನ ಭವನದಲ್ಲಿ ಒಬ್ಬ ದೇಶದ ಗೌರವಾನ್ವಿತವಾದಂಥ ರಾಷ್ಟ್ರಪತಿಗಳು ನಿಂತು ಪ್ರಶಸ್ತಿ ಕೊಡುವ ಸಮಾರಂಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಸಿಲ್ ಬಂದಿದ್ದು ಅಣ್ಣವ್ರು ಹೋಗಿದ್ದಕ್ಕೆ ಮಾತ್ರ. ಆಮೇಲೆ ಅವರ ಪ್ರಶಸ್ತಿ ತಗೊಳ್ಳೋಕ್ಕೆ ಒಂದು 5-10 ನಿಮಿಷದ ಮೊದಲೇ ಬೆಂಗಳೂರಲ್ಲಿ ಮಳೆ ಬಂದಿತ್ತು. ಅಣ್ಣವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ಆ ವರ್ಣ ದೇವನಿಗೂ ಸಹ ಖುಷಿ ಅನಿಸ್ತದೆ. ಯಾಕಂದರೆ ಇದೊಂದೇ ಅಲ್ಲ, ಹಿಂದೆ ಇದೇ ಥರ ಕರ್ನಾಟಕ ರತ್ನ ಪ್ರಶಸ್ತಿನ ಸಹ ಅಣ್ಣವ್ರಿಗೆ ಕೊಡಬೇಕಾದ್ರೆ ಮಳೆ ಬಂದಿತ್ತು. ಏನು ಅನುಬಂಧ! ನಾವು ಕೆಲವ್ರನ್ನ ದೈವಾಂಶ ಪುರುಷ ಅಂತೀವಿ. ಇದಕ್ಕೆ ಅಣ್ಣವರು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ನೋಡಿ, ಆ ಕಡೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗೂ ಮಳೆ ಬಂತು, ಈ ಕಡೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಾಗೂ ಸಹ ಮಳೆ ಬಂತು. ಅಂದರೆ ಒಂಥರ ಏನು ಹೇಳೋಣ ಹೇಳಿ. ಇದಕ್ಕೆ ವಿಜ್ಞಾನ ಭವನದಲ್ಲಿ ವಿಸಿಲು ಅಣ್ಣವ್ರದೇನೆ, ಈ ಕಡೆ ಮಳೆನೂ ಇದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದು 30 ವರ್ಷ. ಈ 30 ವರ್ಷದ ಸವಿನೆನಪಿಗಾಗಿ ಈ ಒಂದು ಚಿಕ್ಕ ಎಪಿಸೋಡ್ನ ಮಾಡಿದೆ. ಇದು ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.